ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ಬೆಳ್ಳಂಬೆಳಗ್ಗೆ ಏಳುವಾಗಲೇ ನನ್ನ ಆರೋಗ್ಯ ಸ್ವಲ್ಪ ಹದಗೆಟ್ಟಿದೆ ಅಂತ ಗೊತ್ತಾಯಿತು. ಗಂಟಲು ನೋವು ಉಂಟು ಸ್ವಲ್ಪ, ಹಾಗೆ ಶೀತ ಪ್ರಾರಂಭ ಆಗಿದೆ. ಮತ್ತು ಒಂಥರ ಗೊತ್ತಾಗ್ತದೆ ನಿಮಗೆ, ನನ್ನ ಮುಖ ನೋಡುವಾಗ ಬಹುಶಃ ಗೊತ್ತಾಗ್ತಿರಬಹುದು ಶೀತ ಎಲ್ಲ ಉಂಟು ಅಂತ. ಇವತ್ತು ನಮ್ಮದು ತಿಂಡಿ ಎಲ್ಲ ತಿಂದಾಗಿದೆ. ಹಾಗೆ ಸ್ವಲ್ಪ ಲೇಟಾಗಿ ಎದ್ದು ತಿಂಡಿ ಎಲ್ಲ ಮಾಡಿ ಈಗ ನಾನು ಮತ್ತು ಅಪ್ಪ ಅಲ್ಲಿ ನಮ್ಮ ತೋಟದಿಂದ ಮೇಲೆ ಒಂದು ಗುಡ್ಡೆ ಉಂಟು, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಪ್ಪ ಹೋಗ್ತಾರೆ ಹೀಗೆ ಒಂದೊಂದು ಸಲ, ಹಾಗೆ ಕಟ್ಟಿಗೆ ಇಲ್ಲದಿದ್ದರೆ ಹಸುಗಳಿಗೆ ಮೇವು ಇದನ್ನೆಲ್ಲ ತರಲಿಕ್ಕೆ ಹೋಗ್ತಾರೆ. ಇವತ್ತು ನನಗೆ ಕೂಡ ಹೇಗೂ ರಜೆ ಅಲ್ವಾ, ಹಾಗೆ ನಾನು ಕೂಡ ಅಪ್ಪನ ಜೊತೆ ಹೋಗ್ತೇನೆ ಅಂತ ಹೊರಟದ್ದೀಗ. ಈ ಹೂವಿನ ಮಕರಂದ ಒಳ್ಳೆ ಸಿಹಿ ಇರ್ತದೆ. ಸರೋಳಿ ಕಾಯಿ ಆಗಿದೆ, ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ, ಗೊಂಚಲು ಗೊಂಚಲು. ಇದು ಹಣ್ಣಾದರೆ ತುಂಬ ರುಚಿ, ಹಳದಿ ಬಣ್ಣ ಆಗ್ತದೆ ಹಣ್ಣಾಗುವಾಗ. ಎಷ್ಟು ರುಚಿ ಅಂತ ಹೇಳಿದರೆ ನೋಡಿದರೆ ಒಳಗೆ ಕಾಣ್ತಾ ಇರಬಹುದು. ಇಡೀ ಮರದಲ್ಲಿ ಹಣ್ಣಾಗ್ತದೆ, ನಾವು ಸರೋಳಿ ಹಣ್ಣು ಅಂತ ಹೇಳೋದು. ಹುಳಿ ಹುಳಿ ರುಚಿ. ಇದಕ್ಕೆ ನಾವು ಎಂಜಿರು ಹೂವು ಅಂತ ಹೇಳ್ತೇವೆ, ಎಂಜಿರ ಅಂತ. ಇದರಲ್ಲಿ ಗಿರಿಗಿಟ್ಲೆಯ ಹಾಗೆ ಹೂ ಬೀಳ್ತದೆ. ಇಲ್ಲಿ ಕೆಳಗೆ ಗಂಡಿ ಅಂತ ಉಂಟಂತ, ಅದಕ್ಕೆ ಹೇಳುದು ನಮ್ಮ ಕಡೆ ಗಂಡಿ ಅಂತ ಹೇಳುದು. ಅದು ಹತ್ತಿ ಬರಬೇಕು. ಧೂಳೆಲ್ಲ ಅಪ್ಪ ಒಣಗಿದ ಸೌದಿಯನ್ನು ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ವೈಲ್ಡ್ ಪೆಪ್ಪರ್ ಅಥವಾ ಕಾಡು ಕರಿಮೆಣಸಿನ ಬಳ್ಳಿ ಎಷ್ಟು ಚಂದ ಹಬ್ಬಿಕೊಂಡಿದೆ ಅಂತ. ನಾವಲ್ಲಿ ಹೋದಾಗ ಎಲ್ಲ ಕಡೆ ಇದೇ ಇತ್ತು. ಹಾಗೆ ನಿಮಗೆ ನನ್ನ ವಾಯ್ಸ್ ಗೊತ್ತಾಗ್ತಾ ಇರ್ಬೋದು, ಸ್ವಲ್ಪ ಶೀತ ಜೋರುಂಟು. ನಾವು ಹತ್ತಿಕೊಂಡಿತ್ತ ಮರವ ಅದು. ಒಂದು ಹಳೇ ಮರ ಆಯ್ತದು, ಅಲ್ಲಿ ಕಾಣ್ತಾ ಇರಬಹುದು ದೂರದಲ್ಲಿ. ನಮ್ಮ ಪೇಟೆ ಎಲ್ಲ ಕಾಣ್ತದೆ ಆಯ್ತಾ. ಸಣ್ಣದಿರುವಾಗ ಅಪ್ಪನೊಟ್ಟಿಗೆ ನಾನು ಮತ್ತು ಅಕ್ಕ ಈ ಮರದಲ್ಲಿ ಹತ್ತಿ ಇಡೀ ಪೇಟೆಯನ್ನೆಲ್ಲ ನೋಡ್ತಾ ಇದ್ದೇವೆ. ಅಪ್ಪ ನಮಗೆ ವಿವರಿಸೋದು, ಅದು ಯಾವ ಯಾವ ಜಾಗ ಅಂತೆಲ್ಲ ವಿವರಿಸ್ತಾ ಇದ್ರು. ಈ ಒಂದು ಜಾಗಕ್ಕೆ ಬರೋದು ಎಷ್ಟು ವರ್ಷ ಆಯಿತು ಗೊತ್ತುಂಟ. ನಾವು ಅಪ್ಪ ಬರ್ತಾ ಇರ್ತಾರೆ, ನಾನು ಬರೋದು ತುಂಬ ಸಮಯ ಆಯಿತು. ಈ ಮರ ನೋಡಿದಾಗ ನೆನಪಾಯಿತು ನನಗೆ.
ಇಲ್ಲಿಂದ ಮತ್ತೆ ಇದು ಅರಣ್ಯ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದ ಒಂದು ಜಾಗ. ಮೊದಲು ಈ ಜಾಗದಲ್ಲಿ ಇಷ್ಟೆಲ್ಲ ಕಾಡು ಬೆಳೆದಿರಲಿಲ್ಲ. ನಾವು ಸಣ್ಣದಿರುವಾಗ ಇಲ್ಲೆಲ್ಲ ಸಣ್ಣ ಸಣ್ಣ ಗಿಡಗಳು ಒಂಥರ ಖಾಲಿ ಗುಡ್ಡದ ರೀತಿಯಲ್ಲಿತ್ತು. ಈಗ ದೊಡ್ಡ ಕಾಡಾಗಿದೆ ಇಲ್ಲೆಲ್ಲ. ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ನಮಗೆ ಸಣ್ಣದಿರುವಾಗ ಗಮ್ ಶಾಲೆಗೆ ಹೋಗುವಾಗ. ಇದನ್ನು ನಾವು ಗೋಂದು ಅಂತ ಹೇಳುದಾಯ್ತಾ. ತೊಗಟೆಯಲ್ಲಿ ಸಂಗ್ರಹವಾದಂತಹ ಈ ಮೇಣವನ್ನು ತೆಕ್ಕೊಂಡು ಹೋಗಿ ನೀರಲ್ಲಿ ಹಾಕಿಟ್ರೆ ಅದು ಗಮ್ಮಿನ ಹಾಗೆ ವರ್ತಿಸ್ತದೆ. ಅದನ್ನು ಪುಸ್ತಕಗಳಿಗೆ ಹಾಗೆ ಇನ್ನಿತರ ಪ್ರಾಜೆಕ್ಟ್ಗಳಿಗೆಲ್ಲ ನಾವು ಅಂಟಿಸ್ಲಿಕ್ಕೆ ಅಂತ ಬಳಸ್ತಾ ಇದ್ವಿ. ನೋಡಿ, ಈಗೆಲ್ಲ ಗೇರು ಬೀಜ ಆಗುವುದಿಲ್ಲ, ಎಂತ ಕೂಡ ಇಲ್ಲ. ಈಗ ನಾನು ನಿಮಗೆ ಗೇರು ಬೀಜದ್ದು ಮರ ತೋರಿಸಿದೆ ಅಲ್ಲ, ಅದೇ ರೀತಿಲೆಲ್ಲ ಗುಡ್ಡಗಳಲ್ಲಿ ಅಪ್ಪ ಸಣ್ಣದಿರುವಾಗಲೇ ಇತ್ತಂತೆ ಮರಗಳೆಲ್ಲ. ಆಗೆಲ್ಲ ಇಲ್ಲಿಗೆ ಬಂದು ಗೇರು ಬೀಜ ಎಲ್ಲ ಕೊಯ್ದು ಮಾರ್ತಾ ಇದ್ರಂತೆ. ಆಗ ಒಂದೊಂದು ದಿವಸಕ್ಕೆ ಸುಮಾರು 4 ಕಿಲೋ ಆಗುವಷ್ಟು ಗೇರು ಬೀಜ ಸಿಗ್ತಾ ಇತ್ತಂತೆ. ಈಗ ಒಂದು ದಿನಕ್ಕೆ 4 ಕಿಲೋ ಬಿಡಿ, ಒಂದು ವರ್ಷದಲ್ಲಿಯೂ ಕೂಡ 4 ಕಿಲೋ ಸಿಗ್ಲಿಕ್ಕಿಲ್ಲ. ಮರದಲ್ಲಿ ಒಂದೇ ಒಂದು ಗೇರು ಬೀಜ ಕಾಣ್ತಾ ಇಲ್ಲ. ಈಗಿನ ವಾತಾವರಣ ಏನೋ ಗೊತ್ತಿಲ್ಲ. ಈಗ ಕಾಡಲ್ಲಿ ಎಲ್ಲ ಅಕೇಶಿಯಾ ಮರ ಇರೋದ್ರಿಂದ ಬೇರೆ ಯಾವುದೇ ರೀತಿಯಾದಂತಹ ಕಾಡಿನ ಉತ್ಪನ್ನಗಳು ಬೆಳೆಯುವುದಿಲ್ಲ ಅಂತ ಅಪ್ಪ ಹೇಳುದು. ಅಂದರೆ ಅಕೇಶಿಯಾ ಮರ ಇದ್ದಲ್ಲಿ ಏನು ಕೂಡ ಆಗುದಿಲ್ಲ ಅಂತ ಹೇಳ್ತಾರೆ. ಅದು ಕೂಡ ಒಂದು ಕಾರಣ ಆಗಿರಬಹುದು. ನೀವು ನೋಡಿರಬಹುದು, ಮ್ಯಾಮ್ಜಿಯಂ ಅಥವಾ ಅಕೇಶಿಯಾ ಈ ಮರದ ಎಲೆಗಳೆಲ್ಲ ನೆಲಕ್ಕೆ ಬಿದ್ದರೆ ಅದೊಂಥರ ಪ್ಲಾಸ್ಟಿಕ್ಕಿನ ಹಾಗೆ. ಅಂದರೆ ಆ ಎಲೆಗಳು ಬಿದ್ದಲ್ಲಿ ಮತ್ತೆ ಹುಲ್ಲು ಕೂಡ ಆಗುದಿಲ್ಲ ಅಂತೆ. ಹಾಗಿರುವಾಗ ಅದು ಭೂಮಿಗೆ ಫಲವತ್ತತೆಯನ್ನು ಹೇಗೆ ಕೊಡ್ತದೆ ಅಲ್ವಾ? ಇಲ್ಲೆಲ್ಲ ಅಕೇಶಿಯಾ ಮರದ ತರಗೆಲೆ ಕಾಣ್ತಾ ಇರಬಹುದು ನಿಮಗೆ ಪೂರ್ತಿಯಾಗಿ. ಹಾಗಾಗಿ ನಾವು ನಡ್ಕೊಂಡು ಹೋಗುವಾಗ ಉಂಟಲ್ಲ, ಅದೊಂಥರ ಜಾರುವ ಪ್ರಕೃತಿಯನ್ನು ಹೊಂದಿದೆ ಆ ಎಲೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿ ಹೋಗಬೇಕಾಗ್ತದೆ. ಎಷ್ಟು ಚಂದ ಉಂಟಲ್ಲ ಈ ಬಳ್ಳಿ. ನಮ್ಮ ಬೆಂಗಳೂರಿನ ಕೆಲವು ಉದ್ಯಾನವನಗಳಲ್ಲಿ ಎಲ್ಲ ಈ ಥರ ಬಳ್ಳಿಗಳೆಲ್ಲ ಇದ್ದರೆ ಅದನ್ನು ಸಂರಕ್ಷಿಸಿಡ್ತಾ ಇದ್ರೇನೋ. ಅದರ ಕೆಳಗೆ ಸೀಟೆಲ್ಲ ಹಾಕಿ ಕಾಣ್ತಾ ಇರಬಹುದು, ಎಷ್ಟು ಚಂದ. ಅದರ ಕೆಳಗೆ ಒಂದು ಮರದ ಕುರ್ಚಿಯ ಸೀಟ್ ಎಂತಾದರೂ ಹಾಕಿ ಕೂತ್ರೆ ತುಂಬ ಒಳ್ಳೆಯ ಒಂದು ಪ್ರಕೃತಿ ರಮಣೀಯವಾದಂತಹ ದೃಶ್ಯ. ಜಂಜಿರ ಹೂ ಜೇಡರ ಬಲೆ. ಇಲ್ಲೊಂದು ತೋರಿಸ್ತೇನೆ. ಹಾಗೆಯೇ ಗುಡ್ಡಗಳಲ್ಲಿ ಸಾಕಷ್ಟು ಮರ ಗಿಡಗಳು, ಬಳ್ಳಿಗಳು, ಬೇರುಗಳು ಎಲ್ಲ ನಮ್ಮ ಕಣ್ಣನ್ನು ಆಕರ್ಷಿಸ್ತದೆ. ಅದರಲ್ಲಿ ಈ ಒಂದು ಬೇರು ಕೂಡ ಅಷ್ಟೇ, ನನಗೆ ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಈ ರೀತಿ ಸುತ್ತಿಕೊಂಡುಂಟು, ನೋಡಿ ಎಷ್ಟು ದಪ್ಪ ಉಂಟು ಅಂತ. ಎಷ್ಟು ಅಗಲವಾದಂತಹ ಬುಡ ನೋಡಿ ಅಂತ ಈ ಮರದ್ದು, ಚಂದ ಉಂಟಲ್ಲ.
ಹಾಗೆ ಹೋಗ್ತಾ ಹೋಗ್ತಾ ನಾವಿಲ್ವಾ, ನನ್ನ ದೊಡ್ಡಮ್ಮ ಅಂತೆಲ್ಲ ಹೇಳ್ತೇನಲ್ಲ ನಾನು, ಕೆಳಗೆ ಹೋಗ್ತೇನೆ ತೋಟದ ಹತ್ರ, ಅವರ ಜಾಗಕ್ಕೆ ತಲುಪಿದೆವು. ಇದವರ ಗುಡ್ಡೆ ಆಯ್ತಾ. ಅಲ್ಲಿ ನೋಡಿ, ಇದನ್ನಿಲ್ವಾ ನನ್ನ ದೊಡ್ಡಪ್ಪ ಕೆಲಸದವರನ್ನು ಕರೆಸಿ ಮಾಡಿಸಿದ ಸುರಂಗ ಅಂತೆ. ಎಷ್ಟು ಒಂಥರ ಗುಹೆಯ ಹಾಗೆ ಉಂಟಂತ ಹೇಳಿದ್ರೆ ನೋಡಿದ್ರೆ ಭಯ ಆಗ್ತದೆ. ಒಳಗೆಲ್ಲ ತುಂಬಾ ಕತ್ತಲು ಕೂಡ. ಇಲ್ಲಿ ಕಾಣ್ತಾ ಇರಬಹುದು ನಿಮಗೊಂದು ಮರ ಕಾಣ್ತಾ ಉಂಟಲ್ಲ, ಅದು ಅಬ್ಳುಕ ಮರ ಆಯ್ತು. ಅದರಲ್ಲಿ ಒಂದು ಗೆಲ್ಲಲ್ಲಿ ಒಂದು 7-8 ಕಾಯಿಗಳು ಉಂಟು, ಒಂದೆರಡು ಹಣ್ಣಾಗಿದೆ ಅಷ್ಟೇ. ಬಹುಶಃ ಆಗಿ ಮುಗ್ದಿರಬಹುದು ಅಥವಾ ಬೆಳೆ ಕಡಿಮೆ ಆಗಿರಬಹುದು ಅಂತ ಅಂದುಕೊಳ್ತದೆ. ತುದಿಯಲ್ಲಿ ಒಂದು ಕಾಣ್ತಾ ಉಂಟು, ಇಲ್ಲ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ. ಒಂದು ಸಿಕ್ಕಿತು ನನಗೆ ತಿನ್ನಲಿಕ್ಕೆ. ಎಂತ ಕೂಡ ಇಲ್ಲ ಇಲ್ಲಿ. ಇಲ್ಲದಿದ್ರೆ ಹಂದಿಗಳು ಎಲ್ಲ ಒಂದೊಂದ್ಸಲ ಇರ್ತದೆ. ಇವತ್ತೆಂತ ಕೂಡ ಇಲ್ಲ, ಪ್ರಶಾಂತವಾಗಿ ಉಂಟು. ಯಾವುದೇ ಕಿರಿಕಿರಿ ಇಲ್ಲ, ಹಾರ್ನ್ ಎಂತ ಕೂಡ ಕೇಳುದಿಲ್ಲ ಇಲ್ಲಿಗೆ. ಕೂತ್ಕೊಳ್ಳಿಕ್ಕೆ ಒಂದು ಚಂದ ಮರ ಸಿಕ್ಕಿತು ನನಗೆ. ಗುಡ್ಡದಲ್ಲಿ ನಮ್ಗೆ ಯಾವುದೇ ಜೀವಿಗಳಾಗ್ಲಿ ಯಾವುದೇ ಪ್ರಾಣಿಗಳಾಗ್ಲಿ ಸಿಕ್ಕಿರ್ಲಿಲ್ಲ, ಒಂದು ಇರುವೆಗಳ ಗುಂಪು ಸಿಕ್ಕಿತ್ತು ಅಷ್ಟೇ. ಇಲ್ಲಿ ನೋಡಿ, ಪಲಾವೆಲೆ ಅಂತ ನಾವು ಎಂತ ಹೇಳ್ತೇವೆ ಅದ್ರದ್ದು ಗಿಡ ಆಯ್ತಾ. ಮರ ಒಂದು ದೊಡ್ಡ ಮರ ಉಂಟು, ಅದನ್ನು ಕೂಡ ತೋರಿಸ್ತೇನೆ ನಾನು ನಿಮ್ಗೆ. ಪುನರ್ಪುಳಿ ಕಾಯಿ ನೋಡಿ ಅಂತೆ. ನಮ್ಮ ಕಡೆ ಕೋಕಂಗೆ ಪುನರ್ಪುಳಿ ಅಂತ ಹೇಳುದು. ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲ ಇದು ಕಾಣಲಿಕ್ಕೆ ಸಿಗ್ತದೆ. ಕಾಯಿ ಇದು ಹಣ್ಣಾಗ್ಲಿಲ್ಲ, ಹಾಗೆ ತುಂಬ ಎಂತ ಕಾಣ್ತಾ ಇಲ್ಲ ಮರದಲ್ಲಿ ಅಂತ ಕಾಣುದಿಲ್ಲ. ಇಲ್ಲಿ ಆದ್ರೆ ಎಡೆಯಲ್ಲಿ ಒಂದಿದ್ದದ್ದು ಮಂಗ ತೆಗೆದು ಹಾಕಿದೆ ಅನ್ನೋ ಗೊತ್ತಿಲ್ಲ. ಇದನ್ನು ಕಾಯಿಯನ್ನೇ ತಿಂದ್ರೆ ಹಲ್ಲೆಲ್ಲ ಹಳಾದಿ ಆಗ್ತದೆ, ಅರಶಿನ ಹುಡಿ ಬರ್ತದಲ್ಲ ಅದೇ ಬಣ್ಣ. ಹಾಗೆಯೇ ಇಲ್ಲಿ ಒಬ್ರು ಅತಿಥಿ ಕೂಡ ಇದ್ದಾರೆ ನೋಡಿ ಅಂತೆ, ಎಷ್ಟು ಪುಟ್ಟ ಅತಿಥಿ. ಇದೇ ನೋಡಿ ಆ ಪಲಾವ್ ಎಲೆಯ ಮರ ಎಷ್ಟು ಎತ್ತರವಾಗಿ ಬೆಳೆದುಕೊಂಡಿದೆ ಅಂತ. ಕಾಡಲ್ಲಿ ಎಲ್ಲ ಈ ರೀತಿ ಎತ್ತರವಾಗಿ ಬೆಳೆದುಕೊಳ್ತದೆ, ಇಜಿನ್ ಅಂತೆಲ್ಲ ಹೇಳ್ತಾರೆ ಆಯ್ತಾ. ಹಾಗೆ ಅಪ್ಪನ ಹತ್ರ ಈ ಮರದ ತೊಗಟೆಯನ್ನು ಕೆತ್ತಿಕೊಡ್ಲಿಕ್ಕೆ ಹೇಳಿದಾಯ್ತಾ ನಾನು. ಇದರ ರುಚಿ ಇಲ್ವಾ, ತಿಂದವರಿಗೆ ಮಾತ್ರ ಅಷ್ಟೇ ಗೊತ್ತಿರಬಹುದು. ನಾವು ಸಣ್ಣದಿರುವಾಗ ಎಲ್ಲ ಇಲ್ವಾ, ಈ ಪ್ರದೇಶಕ್ಕೆ ಬಂದರೆ ಈ ಮರದ ಬುಡಕ್ಕೆ ಬಂದು ಅದರ ಚೆಕ್ಕೆಯನ್ನು ತಿನ್ನದೆ ಹೋಗುವ ಕ್ರಮವೇ ಇರಲಿಲ್ಲ. ಖಾರ ಪ್ಲಸ್ ಸಿಹಿ, ಖಾರ ಮತ್ತೆ ಸಿಹಿ ಎರಡು ಕೂಡ ಉಂಟು. ಕಿವಿಯಲ್ಲಿ ಬೆಂಕಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸಣ್ಣದಿರುವಾಗ ಅದು ನೆನಪಾಗ್ತಾ ಉಂಟು. ಹಬ್ಬ, ಖಾರ ಅಂತ ಹೇಳಿದ್ರೆ ಉಂಟಲ್ಲ ಮಾತ್ರ ಅದ್ಭುತ ರುಚಿ. ನಿಮಗೆಲ್ಲ ಗೊತ್ತಿರಬಹುದು, ಪಲಾವಲ್ಲಿ ಚಕ್ಕೆ ಅಂತೆಲ್ಲ ಹಾಕ್ತಾರಲ್ಲ. ಇದರ ಮರದ ತೊಗಟೆಯನ್ನು ಕೆತ್ತಿ ಉಂಟಲ್ಲ, ಅದನ್ನು ಸಾಕಷ್ಟು ಪ್ರೊಸೀಜರ್ಗೆ ಒಳಪಡಿಸಿ, ಸಾಕಷ್ಟು ವಿಧಾನಗಳಿಗೆ ಒಳಪಡಿಸಿ ಅದಾದ ನಂತರ ಮಾರುಕಟ್ಟೆಗೆ ಬಿಡುವಂಥದ್ದು. ಆದರೆ ಹೀಗೆ ಕೆತ್ತಿ ತಿನ್ನಲಿಕ್ಕಿರುವ ರುಚಿ ಉಂಟಲ್ಲ, ಅದ್ಭುತ ಉಂಟು. ಕೆವಿತ್ತಂಡೆಡು ಸೂಲ್ ಹಾಕಂಡು ಅಂತ ಹೇಳ್ತಾರೆ ತುಳುವಲ್ಲಿ, ಹಾಗೆ ಆಗ್ತಾ ಉಂಟು. ಕಾಡಲ್ಲಿ ಹೋಗಿ ಎಂತೆಂತ ತಿಂತಾರೆ ಅಂತೆಲ್ಲ ಕೆಲವರು ಹೇಳ್ಬಹುದು. ನೀವು ಸಿಕ್ಕಿದ್ರೆ ಎಂತ ಕೂಡ ತಿಂತೀರಿ ಅಂತೆಲ್ಲ. ಇದನ್ನು ಎಲ್ಲರೂ ತಿಂತಾರೆ. ಪಲಾವ್, ಬಿರಿಯಾನಿ ಎಲ್ಲ ಇಷ್ಟಪಟ್ಟು ತಿನ್ನುವಾಗ ನೀವು ಇದಕ್ಕೆ ಮಸಾಲೆ ಪದಾರ್ಥಕ್ಕೆ ಎಂತ ಹಾಕ್ತೀರಿ ಅದನ್ನೇ ನಾವು ಕೂಡ ಇದನ್ನು ತಿಂತಾ ಇರೋದಾಯ್ತಾ. ಪಲಾವ್ ಎಲೆ ಅಥವಾ ನಾವು ಚಕ್ಕೆ ಅಂತೆಲ್ಲ ಎಂತ ಹೇಳ್ತೇವಲ್ಲ, ಅದೇ ಮರದ ತೊಗಟೆ ಆಯ್ತಾ ಇದು. ನಾವಿದಕ್ಕೆ ಇಜಿನ್, ದಾಲ್ಚೀನಿ, ಬೆಲ್ಲಂ ತೊಟ್ಟು ಅಂತೆಲ್ಲ ಹೇಳ್ತೇವೆ ಈ ಮರಕ್ಕೆ. ನಾನು ಎಲೆ ಮತ್ತೆ ಮರವನ್ನು ತೋರಿಸ್ತೇನೆ ನಿಮಗೆ. ಎಲೆಗಳು ಕೂಡ ನೋಡಿ ಅಂತೆ ಎಷ್ಟು ಆರೋಗ್ಯವಾಗಿ ಸೊಂಪಾಗಿ ಬೆಳೆದುಕೊಂಡಿದೆ ಅಂತ. ಒಂದು ಚೂರು ಕೂಡ ಕಲೆ ಆಗಲಿ ರೋಗ ಆಗಲಿ ಎಂತ ಕೂಡ ಇಲ್ಲ. ಒಂದು ವೇಳೆ ಇದನ್ನು ನಾವು ಬೆಳೆಸ್ತಾ ಇದ್ದೇವೆ ಅಂತ ಹೇಳಿ ಆದರೆ ಅದಕ್ಕೆ ಸಾಕಷ್ಟು ರೋಗಗಳು, ಎಷ್ಟು ಬಾಧೆಗಳು ಇರ್ತದೆ. ಕಾಡಲ್ಲಿ ನೈಸರ್ಗಿಕವಾಗಿ ಬೆಳೆದಂತಹ ಈ ಮರದ ಗಾತ್ರ ಆಗಲಿ ಎಲೆಯ ಆರೋಗ್ಯ ಆಗಲಿ ಎಷ್ಟು ಒಳ್ಳೆದುಂಟಲ್ವಾ. ಈ ರೀತಿ
ತೊಗಟೆಯನ್ನು ಕೆತ್ತಿ ಅದರ ಸಿಪ್ಪೆಯನ್ನು ತಿನ್ನಬೇಕು. ಅದರಲ್ಲಿರುವಂತಹ ರುಚಿ ಉಂಟಲ್ಲ, ಲೆಕ್ಕದಿಂದ ಹೆಚ್ಚು ತಿಂದರೆ ಯಾವುದಾದ್ರೂ ಅಷ್ಟೇ, ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತಾರಲ್ಲ ಹಾಗೆ. ಸಣ್ಣದಿರುವಾಗ ಇದೇ ರೀತಿ ನಾವು ಗುಡ್ಡಕ್ಕೆ ಸೌದೆಗೆ ಅಂತ ಬರ್ತಾ ಇದ್ದೆವು. ಆಗ ಈ ಗುಡ್ಡಕ್ಕೆ ಬಂದರೆ ಈ ಮರದ ಹತ್ರ ಬಂದು ಈ ತೊಗಟೆಯನ್ನು ತಿನ್ನಲೇಬೇಕು ಅಂತ ನಾನು ಮತ್ತೆ ಅಕ್ಕ ಹಠ ಮಾಡ್ತಾ ಇದ್ದೆವು. ಹಾಗೆ ಪ್ರತಿ ಸಲ ಬಂದಾಗ ಅಪ್ಪ ಅದನ್ನು ಕೆತ್ತಿ ಕೆತ್ತಿ ಈ ರೀತಿ ತೊಗಟೆಯನ್ನು ನಮಗೆ ಕೊಡ್ತಾ ಇದ್ರು ಆಯ್ತಾ ತಿನ್ನಲಿಕ್ಕೆ. ಖಾರದ ಜೊತೆ ಸಿಹಿ ಕೂಡ, ನಾಲಿಗೆ ತುದಿ. ಪಲಾವ್ ಮಾಡಲಿಕ್ಕೆಲ್ಲ ನಾವು ತರ್ತೇವಲ್ಲ ಚಕ್ಕೆ, ಪಲಾವ್ ಸೊಪ್ಪೆಲ್ಲ, ಅದರಲ್ಲಿ ಸಿಗುವ ಚಕ್ಕೆ ಇಷ್ಟು ಖಾರ ಇರುವುದೇ ಇಲ್ಲ. ಬಹುಶಃ ಒಣಗಿ ಆದ ನಂತರವೇನೋ ಗೊತ್ತಿಲ್ಲ, ರುಚಿ ಇರ್ತದೆ, ಖಾರ ಇರ್ತದೆ, ಇಲ್ಲ ಅಂತಲ್ಲ, ಆದರೆ ಈ ಒಂದು ಎಫೆಕ್ಟ್ ಅದರಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಸೌದೆ ಮಾಡಲಿಕ್ಕೆ ಬಂದದಂತ ಹೇಳಿದಾಗ ಕೆಲವರು ತಿಳ್ಕೊಳ್ಬಹುದು ಇದು ಗ್ಯಾಸ್ ಸಿಲಿಂಡರ್ ಇದ್ದು ಸಮಸ್ಯೆ ಆಗಿ ನಾವೀಗ ಸೌದೆ ಮಾಡಲಿಕ್ಕೆ ಬರುದಂತ. ಹಾಗಂತ ಅಲ್ಲ, ನಮ್ಮಲ್ಲಿ ಮೊದಲಿನಿಂದಲೂ ಕೂಡ ಇಲ್ವಾ, ನಾವು ಈ ರೀತಿ ಸೌದೆಯನ್ನು ತಕೊಂಡು ಹೋಗ್ತಾ ಇದ್ದೇವೆ. ಅಂದರೆ ಸೌದೆ ಒಲೆ ಬಳಕೆ ನಮ್ಮಲ್ಲಿ ಈಗ ಕೂಡ ಉಂಟು. ನಾನು ಸುಮಾರು ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಆ ಸಮಯದಲ್ಲಿ ನಮಗೆ ಗ್ಯಾಸ್ ಸಿಲಿಂಡರ್ ಇದು ವ್ಯವಸ್ಥೆ ಆದದ್ದು ಅಂತ ನನ್ನ ನೆನಪು. ಅದಕ್ಕಿಂತ ಮೊದಲು ಕೂಡ ಅಷ್ಟೇ, ಈಗ ಕೂಡ ಅಷ್ಟೇ, ನಾವು ಸೌದೆ ಒಲೆಯ ಒಂದು ಬಳಕೆಯನ್ನು ಬಿಡಲಿಲ್ಲ. ಅನ್ನ ಮಾಡೋದಿರಬಹುದು ಅಥವಾ ಏನಾದರೂ ಈ ಇಡ್ಲಿ, ಕೊಟ್ಟಿಗೆ, ದೋಸೆ ಇವುಗಳನ್ನೆಲ್ಲ ಈಗ ಕೂಡ ನಾವು ಒಲೆಯಲ್ಲೇ ಮಾಡುವಂಥದ್ದು, ಸೌದೆ ಒಲೆಯಲ್ಲಿಯೇ. ಮತ್ತು ಹಾಲು ಕಾಯಿಸುವಂಥದ್ದು ಅಥವಾ ಇನ್ನಿತರ ಸಣ್ಣ ಪುಟ್ಟ ಅಡುಗೆ ಪದಾರ್ಥಗಳನ್ನೆಲ್ಲ ನಾವು ಗ್ಯಾಸ್ ಸ್ಟೌವಲ್ಲಿ ಮಾಡೋದು. ಹಾಗೆ ಒಂದು ಕ್ಲಾರಿಟಿಗೋಸ್ಕರ ಕೊಟ್ಟದ್ದು. ಒಂದು ವೇಳೆ ಗ್ಯಾಸ್ ಸಿಲಿಂಡರ್ನ ಒಂದು ಪೂರೈಕೆಯಲ್ಲಿ ಎಂತಾದರೂ ಕೊರತೆ ಬಂದರೂ ಕೂಡ ಉಂಟಲ್ವಾ, ನಮ್ಮನ್ನು ಸೌದೆ ಕೈ ಹಿಡಿತದೆ ಅಂತ ಹೇಳೋದು ನಮಗೆ ಒಂದು ಹೆಮ್ಮೆಯ ವಿಚಾರ, ಖುಷಿಯ ವಿಚಾರ ಕೂಡ. ಆದರೆ ಈ ಪಟ್ಟಣ ನಗರಗಳಲ್ಲಿರುವವರೆಲ್ಲ ಎಂತ ಅದಕ್ಕೆ ಪರ್ಯಾಯವಾಗಿ ವ್ಯವಸ್ಥೆ ಮಾಡಿಕೊಳ್ತಾರೆ ಗೊತ್ತಿಲ್ಲ. ಈಗ ವಿದ್ಯುತ್ ಒಲೆ ಅದು ಇದೆಲ್ಲ ಬಂದಿದೆ, ಹಾಗಾದ ಕಾರಣ ತುಂಬ ಎಂತ ಕಷ್ಟ, ಊಟ ಇಲ್ಲದ ಪರಿಸ್ಥಿತಿ ಎಲ್ಲ ಎಂತ ಬರಲಿಕ್ಕಿಲ್ಲ. ಹಾಗೆ ಸಿಗ್ತಾ ಉಂಟಲ್ಲ ಈಗ LPG ಇದು ಸಿಲಿಂಡರ್ ಎಲ್ಲ ಸಿಗ್ತಾ ಉಂಟು, ಸಮಸ್ಯೆ ಅಂತೆಲ್ಲ. ಆದರೆ ಒಂದು ವೇಳೆ ಈ ರೀತಿ ಏನಾದರೂ ಸಮಸ್ಯೆ ಬಂದರೆ ಅಂತ ಹೇಳಿದ್ದಷ್ಟೇ. ಈಗ ಹೋಟೆಲ್ ಅದೆಲ್ಲ ಬಂದಾಗ್ತಾ ಉಂಟು ಅಂತ ನಮಗೆ ಮಾಹಿತಿ ಸಿಗ್ತಾ ಉಂಟು. ನಮ್ಮ ಕಡೆ ಅಂತಲ್ಲ, ಹೆಚ್ಚಿನ ಕೆಲವು ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲ ಅನ್ನ ಸಂತರ್ಪಣೆ ಕಾರ್ಯ ನಡೀತದೆ. ಹಾಗಿರುವಾಗ ಎಷ್ಟೋ ಭಕ್ತಾದಿಗಳಿಗೆ ಅನ್ನ ಹಾಕಬೇಕಾದ್ರೆ ಒಂದು ವೇಳೆ ಗ್ಯಾಸ್ ಸಿಲಿಂಡರ್ ಇಲ್ಲದಿದ್ರೆ ಎಂತ ಮಾಡುದಲ್ವಾ. ಆದರೆ ಉಡುಪಿ ದೇವಸ್ಥಾನದಲ್ಲಿ ಉಂಟಲ್ವಾ, ಅಡಿಗೆಯನ್ನು ಕಟ್ಟಿಗೆಯಿಂದಲೇ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಕಟ್ಟಿಗೆಯ ಪೂರೈಕೆಯನ್ನು ಎಷ್ಟೋ ಟನ್ ಗಟ್ಟಲೆ ಅವರು ಸ್ಟಾಕ್ ಮಾಡಿ ಇಟ್ಟುಕೊಂಡಿದ್ದಾರಂತೆ. ಮೊದಲಿನ ಕಾಲದಲ್ಲಿ ಎಲ್ಲ ಕಾಡು ಗುಡ್ಡ ಎಲ್ಲ ಕೂಡ ಇತ್ತು ಅಂತ ಹೇಳಿದರೆ, ನಮ್ಮ ಹಸು ದನ ಅಂತ ಕರುಗಳಿಗೆಲ್ಲ ಹುಲ್ಲು ಸೊಪ್ಪು ಇದಕ್ಕೋಸ್ಕರ ಕೂಡ ಆಗ್ತಾ ಇತ್ತು. ಅದರ ಜೊತೆಗೆ ಕಟ್ಟಿಗೆಗೆ ಕೂಡ ಆ ಗುಡ್ಡದಿಂದ ಕಟ್ಟಿಗೆ ಕೂಡ ತರ್ತಾ ಇದ್ದು.
ಆದರೆ ಈಗ ಇಂತಹ ಗುಡ್ಡಗಳೆಲ್ಲ ಎಲ್ಲಿ ಕಾಣಲಿಕ್ಕೆ ಸಿಗ್ತದೆ? ಗುಡ್ಡಗಳನ್ನೆಲ್ಲ ನೆಲಸಮ ಮಾಡಿ ಅಡಿಕೆ ತೋಟವೋ ಅಥವಾ ಇನ್ನಿತರ ಕೃಷಿ ಭೂಮಿ ಆಗಿರಬಹುದು ಅಥವಾ ಮನೆ ಕಟ್ಟೋದಾಗಿರಬಹುದು, ಕಟ್ಟಡ ನಿರ್ಮಾಣ ಆಗಿರಬಹುದು, ಇವಕ್ಕೆಲ್ಲ ಗುಡ್ಡಗಳು ನೆಲಸಮ ಆಗಿದೆ. ಹೀಗಿರುವಾಗ ಕಟ್ಟಿಗೆಗೆ ಅಂತ ನಾವು ಯಾವ ಗುಡ್ಡವನ್ನು ಹುಡುಕಿಕೊಂಡು ಹೋಗೋದು ಗೊತ್ತಿಲ್ಲ. ನಮ್ಗಾದ್ರೆ ಇಲ್ಲಿ ನಾವು ಕಾಡಿನ ಪಕ್ಕ ಇದ್ದೇವೆ, ನಮಗೆ ಸಾಕಷ್ಟು ಒಣ ಕಟ್ಟಿಗೆಗಳೆಲ್ಲ ಸಿಗ್ತದೆ. ಆದರೆ ನಗರದಲ್ಲಿ ವಾಸಿಸೋರಿಗೆ ಈ ಕಟ್ಟಿಗೆ ಎಲ್ಲ ಎಲ್ಲಿಂದ ತೆಕ್ಕೊಂಡು ಬರ್ತಾರೆ ಗೊತ್ತಿಲ್ಲ. ಎಲ್ಲ ವ್ಯವಸ್ಥೆ ಮಾಡಬಹುದಂತ ಹೇಳಿದ್ರೆ ವಿದ್ಯುತ್ ಒಲೆ ಅದಿದೆಲ್ಲ ಮಾಡಬಹುದು. ಅದು ಸಣ್ಣ ಮಟ್ಟಿಗಿನ ಅಡಿಗೆಗೆಲ್ಲ ಓಕೆ. ಆದರೆ ಪ್ರತಿನಿತ್ಯ ಅದನ್ನು ಹೇಗೆ ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಬೋದು? ಈಗ ಒಂದು ವೇಳೆ 2-3 ದಿನ ಕರೆಂಟ್ ಇಲ್ಲ ಅಂತ ಹೇಳಿ ಆದರೆ, ಇನ್ವರ್ಟರ್ ವ್ಯವಸ್ಥೆ ಕೂಡ ಇಲ್ಲ ಅಂತ ಹೇಳಿ ಆದರೆ ಹೊಟ್ಟೆಗೆ ಉಪವಾಸ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ? ನಾವು ಮರಳಿ ನಮ್ಮ ಒಂದು ಬೇರಿಗೆ ಅಂದರೆ ಟು ದ ರೂಟ್ ಅಂತ ಹೇಳ್ತಾರಲ್ಲ, ಹಾಗೆ ಹೋಗ್ತಾ ಇದ್ದೇವೆ. ಮೊದಲಿನ ಕಾಲದಲ್ಲಿ ಎಂತೆಲ್ಲ ಮಾಡ್ತಾ ಇದ್ರು ಅದನ್ನೇ ಈಗ ನಾವು ಅನುಸರಿಸ್ತಾ ಇದ್ದೇವೆ ಅಂತ ಹೇಳ್ಬೋದು. ಹಾಗೆ ಕಾಡು ಮೇಡು ಗುಡ್ಡ ತೋಟ ಹೀಗೆಲ್ಲ ಹೋಗಿ ಬಂದರೆ ಉಂಟಲ್ವಾ, ಅದಕ್ಕೆ ಬಾಯಾರಿಕೆಗೆ ಒಂದು ಪರಿಹಾರ ಮಜ್ಜಿಗೆ ಆಯಿತಾ. ಎಷ್ಟು ಬಾಯಾರಿಕೆ ಆದರೂ ಕೂಡ ಉಂಟಲ್ವಾ, ಮನೆಗೆ ಬಂದು ಒಂದು ಮಜ್ಜಿಗೆ ಕುಡಿದ್ರೆ ಮತ್ತೆ ತೃಪ್ತಿ ಆಗ್ತದೆ. ಹಾ, ಮನೆಗೆ ಬಂದು ಊಟ ಎಲ್ಲ ಮಾಡಿದ ನಂತರ ಇಲ್ವಾ ನನಗೆ ಶೀತ ಎಲ್ಲ ಸ್ವಲ್ಪ ಜೋರಾಗಿತ್ತು. ಹಾಗೆ ಅಮ್ಮ ನನಗೆ ಒಂದು ಲೈಮ್ ಟೀ ಮಾಡಿಕೊಟ್ರು, ಒಳ್ಳೆ ತುಳಸಿ ಎಲೆ ಹಾಗೆ ಶುಂಠಿ ಕಾಳು ಮೆಣಸು ಎಲ್ಲ ಹಾಕಿ. ಅದಾದ ನಂತರ ಮತ್ತೆ ನನಗೆ ವಿಡಿಯೋ ಎಂತ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ, ರಾತ್ರಿ ಸ್ವಲ್ಪ ಜ್ವರ ಕೂಡ ಬಂದಿತ್ತು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.